ಮುಖಂಡನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ರು. ಈ ವೇಳೆ ಒಂದು ಡೆವಲಪ್ಮೆಂಟ್ ಆಗಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಮನಗರದಲ್ಲಿ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A1 ಆರೋಪಿ ಶ್ರೀನಿವಾಸ್ ಕಾಲಿಗೆ ಗುಂಡೇಟು ಬಿದ್ದಿದೆ ಅನ್ನೋ ತಿಳಿದು ಬರ್ತಾ ಇದೆ. ಹಾರೋಹಳ್ಳಿ ತಾಲೂಕಿನ ಗಬ್ಬಾಡಿ ಕೆರೆ ಬಳಿ ಫೈರಿಂಗ್ ಆಗಿದೆ. ಕಾಂಗ್ರೆಸ್ ಮುಖಂಡ ನಂಜೇಶ್ರನ್ನ ಆರೋಪಿಗಳು ಹತ್ಯೆ ಮಾಡಿರ್ತಾರೆ. ಆರೋಪಿಗಳನ್ನು ಬಂಧಿಸೋದಕ್ಕೆ ತೆರಳಿದ್ದ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸ್ತಾರೆ ಇವರು ಅಕ್ಯೂಸ್ಡ್ಗಳು. ಕನಕಪುರ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಅನಂತರಾಮ್ ಅವರು ಅನಿವಾರ್ಯವಾಗಿ ಫೈರಿಂಗ್ ಅನ್ನು ಮಾಡಬೇಕಾಗಿ ಬಂತು ಅನ್ನೋದು ತಿಳಿದು ಬರ್ತಾ ಇದೆ. A1 ಈಗ ಬಲೆಗೆ ಬಿದ್ದಿದ್ದಾನೆ. ಆತನ ಕಾಲಿಗೆ ಗುಂಡೇಟು ಬಿದ್ದಿದೆ. ಕಾರಣ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ಪೊಲೀಸರ ಅರೆಸ್ಟ್ಗೆ ಅಥವಾ ತನಿಖೆಗೆ ಸರಿಯಾಗಿ ಸಹಕರಿಸಿಲ್ಲ. ಬದಲಾಗಿ ಹಲ್ಲೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಆರೋಪಿ ಪ್ರಯತ್ನ ಪಟ್ಟಿದ್ದ. ಈ ವೇಳೆ ಆತ್ಮರಕ್ಷಣೆಗಾಗಿ ಮತ್ತು ಅನಿವಾರ್ಯವಾಗಿ ಪೊಲೀಸರು ಆತನ ಕಾಲಿಗೆ ಗುಂಡೇಟು ಹೊಡಿಬೇಕಾಗಿ ಬಂತು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನೇನೋ ಎಲ್ಲವೂ ಕೂಡ ಈಗ ಇನ್ನಷ್ಟೇ ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಇದೊಂದು ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೊಲೆ ಅಂತ ಹೇಳಲಾಗ್ತಾ ಇತ್ತು. ನೋಡೋಣ ಏನೇನು ವಿಚಾರಗಳು ಗೊತ್ತಾಗುತ್ತೆ, ಯಾರ್ಯಾರು ಸುಪಾರಿ ಕೊಟ್ಟಿದ್ರು, ಏನು ಕತೆ ಅನ್ನೋದೆಲ್ಲ ತಿಳಿದು ಬರುತ್ತೆ. ಈಗಾಗಲೇ A1 ಅನ್ನ ಬಂಧಿಸುವ ನಿಟ್ಟಿನಲ್ಲಿ ಪೊಲೀಸರು ತೆರಳಿದ್ರು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಆಗ ಫೈರಿಂಗ್ ಆಗಿದೆ ಅಂತ. ಈ ಪ್ರಕರಣದಲ್ಲಿ ಇನ್ನೂ 3 ಜನ ಆರೋಪಿಗಳಿದ್ರು. ಅವರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ವ್ಯಾಪಕ ಆಕ್ರೋಶ ಇಡೀ ಗ್ರಾಮದಲ್ಲಿ ಕೇಳಿಬಂದಿತ್ತು. ಜೊತೆಗೆ ಆರೋಪಿಗಳ ಹಿಂದೆ ದೊಡ್ಡವರು ನಿಂತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ನಿಜವಾಗ್ಲೂ ಘಟನೆಯಲ್ಲಿ ಯಾರ್ಯಾರ್ದು ಕೈವಾಡ ಇದೆ ಅನ್ನೋದು ತಿಳಿದು ಬರಬೇಕಾಗಿದೆ. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವ ಸಂದರ್ಭದಲ್ಲಿ ಪೊಲೀಸರು A1 ಅನ್ನ ಹಿಡಿದಿರೋದು ತನಿಖೆಯ ಪ್ರಗತಿ ಭಾಗವಾಗಿ ಬಹಳ ದೊಡ್ಡ ಅಸ್ತ್ರವಾಗುತ್ತೆ. ನಂಜೇಶ್ ಕೊಲೆ ಮಾಡಿದಂತಹ ಆರೋಪಿಗಳನ್ನು ಈಗ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅಂತಿಮವಾಗಿ A1 ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದ್ದಾನೆ ಪೊಲೀಸರ ಕೈಗೆ. ಮೊದಲು ಆತನನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಎಲ್ಲ ಕೊಡಿಸಲಾಗುತ್ತೆ. ನಂತರ ಕೊಲೆಗೆ ಯಾರು ಪ್ಲಾನ್ ಮಾಡಿದ್ದು, ರೇಖಿ ಮಾಡಿದ್ದು ಎಲ್ಲಿ, ಮುಹೂರ್ತ ಇಟ್ಟಿದ್ದು ಯಾರು, ಮತ್ತೆ ಇದರಲ್ಲಿ ಬೇರೆ ಇನ್ಯಾರ್ದಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ.